ಲಕ್ಷ್ಮಿ, ಅನ್ನಕ್ ನೀರಿಲ್ಲ, ಕೊಡ ಖಾಲಿ ಆದವು. ಮಡಿ ನೀರ್ ತರ್ತೀಯಾ? ಆಗ್ಲಿ ತರ್ತೀನಿ. ತಡಿ ತಡಿ ಅವ್ವ, ನಾನು ಚಿಗವನ್ ಜೊತೆ ಬಾವಿಗ್ ನೀರ್ ತರಕ್ ಹೋಗ್ತೀನಿ. ಬೇಡ ಅಂದ್ರೆ ಬಿಡ್ತೀಯಾ? ನಡಿ. ನೀನ್ ಕಾಟ ತಪ್ಪಿದ್ರೆ ಸಾಕು. ಹೋಗು. ಬಾಬಾ ಹೋಗುನು. ನಾ ಹೋಗ್ತೀನಿ, ಲಘು ಹೋಳ್ಗೆ ಮಾಡು. ಒಂದ ತಾಯಿಯ ಹೊಟ್ಟ್ಯಾಗ ಹುಟ್ಟಿದ್ವಿ, ಇಬ್ರು ಒಂದ ಸಾರಿ ಮಕ್ಕಳ ಭಾಗ್ಯ ಕೊಡುವಂತ ದಾನವಗೂ ಬೇಡ್ಕೊಂಡಿದ್ವಿ. ಆದ್ರೆ ನನಗ ಬಂಜಿ ಅನ್ನೋ ಪಟ್ಟ ಕೊಟ್ಟು ತಲೆ ಎತ್ತದಂಗ್ ಮಾಡಿದ್ರು. ನನ್ನಕ್ಕಗ ತಾಯಿ ಪಟ್ಟ ಕಟ್ಟಿ ಅಟ್ಟಕ್ಕೇರ್ಸಿಲ್ಲ. ನನಗಿಲ್ಲದ ಸಂತೋಷ ನಮ್ಮಕ್ಕಗೆ ಹಾಕಿರ್ಬೇಕು. ಏನು ಮಾಡ್ಲಿ? ಏ ಸುಮ್ನೆ ಕುಂಡ್ರು, ನೀರಾಗ ಕಾಲಾಡ್ಸಕತ್ತಿ. ನಾನ್ ನೀರಾಗ ಆಡೋನು, ಸುಮ್ ಕುಂದ್ರೋದಿಲ್ಲ. ಏನ್ ಮಾಡ್ತಿ? ಏನು ಮಾಡ್ತೀನಿ? ಯಾಚಿಗವ್ವ ಕಾಲ್ ಕಟ್ಟಕತ್ತಿ? ಕಾಲು ತಡಿ, ಕಾಲಷ್ಟ ಯಾಕ? ಕೈ ಕಟ್ಟ ಆಟ ಆಡ್ತೀಯಾ? ಓ, ಆಟ ಆಡ್ತೀನಿ ತಡಿ. ನೀನು ಇಲ್ಲಿ ಆಡ್ಬೇಡ, ಒಳಗ್ ಹೋಗಿ ಆಡು. ಏನು? ನಿನ್ ಮಗ ಬಾವಿ ಬಿತ್ತಾನ. ಒಳಗೆ ಹುಡುಗ ಸಿಗ್ತಾ ಇಲ್ಲ. ಎಲ್ಲಿ ಇಲ್ಲ ಅಜ್ಜ? ಪಾತಾಳ ಗಡಿಗಾರ ತಗೊಂಬರ್ರು.
ನನ್ನ ಕಂದ ಸಿಕ್ದ, ನನ್ನ ಮಗ ನನ್ನ ಕಂದ. ನಿನ್ಗೇನಾದ್ರೂ ಆಗಿದ್ರೆ ನಾನು ನಿನ್ ಜೊತೆಗೆ ಬರ್ತಿದ್ದೆ ಕಣಪ್ಪ, ನಾನು ನಿನ್ ಜೊತೆಗೆ ಬರ್ತಾ ಇದ್ದೆ. ಮಗನೇ ಪೆಟ್ಟಾಯ್ತೇನಪ್ಪ, ಪೆಟ್ಟಾಯ್ತೇನೋ? ನಂಗೇನೂ ಆಗಿಲ್ಲವ. ನೀರೊಳಗ ದನವ ಇದ್ಲು. ದಾನಮ್ಮ ತಾಯೇ, ಆಮೇಲೆ ಅವಳು ತೊಡಿ ಮೇಲೆ ಕುಂಡ್ರಿಸ್ಕೊಂಡು ಹೋಳ್ಗಿ ತಿನ್ಸಿದ್ಲು. ಮತ್ ನಾನು ಆಕಿಗ್ ತಿನ್ಸ್ದೆ. ಬೇಕಾರ್ ಕೈ ನೋಡು. ತಾಯೇ, ತಾಯೇ, ನನ್ನ ಮಗನ ಕಾಪಾಡ್ತಿಯಲ್ಲಮ್ಮ ತಾಯಿ. ಅಯ್ಯೋ ತಾಯೇ, ಕರುಣೇಶ್ವರಿ, ನೀನು ವರದಾನೇನೆ ಕಣವ್ವ, ನೀನು ವರದಾನೇನೆ ಕಣವ್ವ. ಮಗನೇ, ಆ ತಾಯಿ ಕೈಯಿಂದ ಉಣಿಸ್ಕೊಂಡು ನೀನೆಷ್ಟು ಪುಣ್ಯಾತ್ಮನೋ, ನೀನೆಷ್ಟು ಪುಣ್ಯಾತ್ಮನೋ, ನೀನೆಷ್ಟು ಪುಣ್ಯಾತ್ಮನೋ. ಮಗನೇ, ನೀನು ನೀರಿಗೆ ಹೆಂಗ್ ಬಿದ್ದೆ, ಹೆಂಗ್ ಬಿದ್ದೆ? ಮತ್ತೆ ಚಿಗವ ನನ್ನ ಬಾವಿ ಕರ್ಕೊಂಡೋಗಿ ಲಕ್ಷ್ಮಿ, ನೀನ ತಂಗಿನ? ಛೇ, ಅಯ್ಯೋ ಪಾಪಿಷ್ಟೇ ಅಂತ ನಿನ್ನ ಬೈತೀನಿ ಅಂದ್ಕೊಂಡಿದ್ಯಾ? ಇಲ್ಲ ಲಕ್ಷ್ಮಿ, ಇಲ್ಲ. ನನ್ನ ಮಗನ್ಗೆ ಸಾಕ್ಷಾತ್ ದಾನಮ್ಮನ ಕೈಯಿಂದ ಹೋಳಿಗೆ ತಿನ್ನೋ ಭಾಗ್ಯ ತಂದು ಕೊಟ್ಟ ಪುಣ್ಯಾತ್ಮಳು ನೀನು, ಪುಣ್ಯವತಿ. ಮಗನೇ, ಚಿಗವನಿಗೆ ನಮಸ್ಕಾರ ಮಾಡು. ಅವ್ರವ್ರು ಮಾಡಿದ ಪಾಪ ಅವ್ರವ್ರ ಬೆನ್ನ ಹಿಂದೆ. ನಾನೆಂಥ ತಪ್ಪು ಮಾಡಿಬಿಟ್ಟೆ, ತಪ್ಪು ಮಾಡಿಬಿಟ್ಟೆ. ನನಗೆ ಕ್ಷಮಿಸಿ. ಖುದ್ದವರಿಗೆ ಕೂಳಿಲ್ಲ, ಮರಗಿದವ್ರಿಗೆ ಮಕ್ಕಳಿಲ್ಲ ಅಂತ ಗಾದೆ ಇದೆ. ಅದು ಇಂಥವ್ರು ನೋಡೇ ಮಾಡಿದ್ದು ಅಂತ ಅನ್ಸುತ್ತೆ. ಗಾದೆ ಮಾತು ವೇದಕ್ಕೆ ಸಮಾನ. ಆವತ್ತವಳು ಮಾಡಿದ ಪಾಪಕ್ಕೆ ಇವತ್ತಿನವರೆಗೂ ಶಿಕ್ಷೆ ಅನುಭವಿಸ್ತಾನೆ ಇದ್ದಾಳೆ. ಆ ದೇವಿ ಹತ್ರ ಕ್ಷಮೆ ಕೇಳ್ತಾನೇ ಇದ್ದಾಳೆ. ಬಾ. ಇದೇ ದಾನಮ್ಮ ಸೋಮನಾಥರು ಮದುವೆಯಾದ ಸ್ಥಳ. ಇವಳು ಮದುವೆ ದಿವಸನೇ ಆ ಕಾಲದಲ್ಲೇ 500 ಸಾಮೂಹಿಕ ಮದುವೆಗಳನ್ನ ಮಾಡಿದ್ಲು. ಆದ್ರೆ ಈ ಡ್ರೈ ಏರಿಯಾದಲ್ಲಿ ಏನಂತ ವಿಶೇಷ ಇದೆ ಅಂತ ಆ ಕಾಲದಲ್ಲಿ ಇಲ್ಲಿ ಮದ್ವೆ ಆದ್ರು? ಈ ಭೂಮಿಲಿ ವಿಶೇಷ ಇಲ್ಲದೆ, ಸತ್ವ ಇಲ್ಲದೆ ಯಾವ ಪುಣ್ಯಕ್ಷೇತ್ರವೂ ಪ್ರಸಿದ್ಧಿಗೆ ಬರಲ್ಲ. ಇದು ಅಂತರ್ಜಲ, ಕುಡಿ. ಮಿನರಲ್ ವಾಟರ್ಗಿಂತ ಚೆನ್ನಾಗಿರುತ್ತೆ. ಎಷ್ಟೇ ಬರಗಾಲ ಬಂದ್ರೂ ಈ ಜಲ ಮಾತ್ರ ಬತ್ತಿಲ್ಲ. ಇಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆ ಜೀವಗಂಗೆಯಾಗಿ ನಿಂತಿದ್ದಾಳೆ. ಇದು ಆ ದೇವಿ ಕೃಪೆನೆ. ಅಜ್ಜಿ, ಕತೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿಯಲ್ಲ, ಆಮೇಲೆ? ಎಲ್ಲಿಗೆ ಬಿಟ್ಟೆ ಪುಟ್ಟ? ಲಿಂಗಮ್ಮ ಕಲ್ಯಾಣಕ್ಕೆ ಹೋದ್ಲು. ಹೌದಲ್ವಾ? ಕಲ್ಯಾಣ, ಬಸವ ಕಲ್ಯಾಣ, 12ನೇ ಶತಮಾನದ ಕಾಲ. ಕನ್ನಡ ಕಸ್ತೂರಿ ಕನ್ನಡವಾದ ಉಜ್ವಲ ಕಾಲ. ದಾನಮ್ಮ ಬಸವೇಶ್ವರ ನೋಡ್ಬೇಕು ಅನ್ನೋ ಮಹದಾಸೆಯನ್ನು ಇಟ್ಕೊಂಡು ಕಲ್ಯಾಣಕ್ಕೆ ಹೋದ್ಲು. ಆದರೆ ದಾರಿಲಿ ರೋಗದಿಂದ ನರಳ್ತಾ ಇದ್ದ ಬಡವಿಯೊಬ್ಬಳ ಸೇವೆ ಮಾಡ್ತಾ ಅವಳ ಗುಡಿಸಲಲ್ಲೇ ನಿಂತಳು. 4-6 ವರ್ಷಗಳಿಂದ ತಲೆಮರೆಸ್ಕೊಂಡು ಹೋದ ಆಕೆಯ ಗಂಡನನ್ನು ಹುಡುಕಿಸಿ ಕರ್ಕೊಂಬಂದು ಸೇರಿಸಿ ಯಾವತ್ತೂ ಈ ತಪ್ಪು ಮಾಡಬೇಡಿ ಅಂತ ಹೇಳಿ ಹರಸಿದ್ಲು. ಆ ದಂಪತಿಗಳು ಆವತ್ತಿನಿಂದ ಕೊನೆಯವರೆಗೂ ದಾನಮ್ಮನ ಸೇವೆಯಲ್ಲೇ ನಿರತರಾಗಿದ್ರು.
ಹಸಿದು ಬಂದವರಿಗೆ ಸಾಧು ಸಜ್ಜನರಿಗೆ ನಿತ್ಯ ದಾಸೋಹ ಮಾಡ್ತಾ ಇದ್ಲು. ಈ ದಿನನಿತ್ಯದ ಕಾಯಕವನ್ನ ಮಹಾಶರಣ ಮೋಳಿಗೆ ಮಾರಯ್ಯನವರು ಮರೆಯಲ್ಲಿ ನಿಂತ್ಕೊಂಡೇ ನೋಡಿ ಆನಂದ ಪಡ್ತಾ ಇದ್ರು. ದಾನಮ್ಮನಿಂದ ಸೇವೆ ಪಡ್ಕೊಂಡವರು ಕಾಣಿಕೆ ಏನಾದ್ರೂ ಕೊಟ್ರೆ ಅದನ್ನ ಮತ್ತೆ ದಾನಮ್ಮ ಬೇರೆಯವರಿಗೆ ದಾನ ಮಾಡ್ತಾ ಇದ್ಲು. ಅವ್ರು ಏನು ಕಾಣಿಕೆ ಕೊಟ್ರು ಅಂತ ಕೂಡ ನೋಡ್ತಾ ಇರ್ಲಿಲ್ಲ. ಅವಳು ಬೇರೆಯವ್ರಿಗೆ ಕಾಣಿಕೆ ಕೊಡೋವಾಗ ತಾನು ಏನು ಕೊಡ್ತಾ ಇದ್ದೀನಿ ಅಂತ ಕೂಡ ನೋಡ್ತಾ ಇರ್ಲಿಲ್ಲ. ಮಣ್ಣಾದರೂ ಅವರದೇ, ಹೊನ್ನಾದರೂ ಅವರದೇ ಅನ್ನೋ ಉದಾತ್ತ ಭಾವನೆ ಅವಳಲ್ಲಿ ಮನೆ ಮಾಡಿತ್ತು. ಆ ಶಿವನ ಜೋಳಿಗೆ ಅವಳಿಗೆ ಕೊಡುವ ನೀಡುವ ಅಕ್ಷಯ ಪಾತ್ರೆಯಾಗಿತ್ತು. ಹೀಗೆ ಅವಳ ಸೇವೆ ನಿರಂತರವಾಗಿ ನಡೆಯುತ್ತಿದ್ದಾಗ ಒಂದು ದಿನ ರಾತ್ರಿ